It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯಿಂದ ಜನರಿಗೆ ದೊರೆಯುವ ಸೌಲಭ್ಯ ಇ ಖಾತೆ, ಬಿ ಖಾತೆ, ಜನನ ಮರಣ ಪ್ರಮಾಣ ಪತ್ರ ಪಡೆಯಲು ಪರದಾಟ. ವಾರದಲ್ಲಿ ಪರಿಹರಿಸದಿದ್ದರೆ ಹೋರಾಟ. ಇ ಶಶಿರಾಜ್. ಜಿಲ್ಲಾ ಕನ್ನಡ ಸಾಹಿತ್ಯ ಅಧ್ಯಕ್ಷರು ಗೊಂದಲ ನಿವಾರಿಸದಿದ್ದರೆ ರಾಜ್ಯೋತ್ಸವದಂದು ಪ್ರತಿಭಟನೆ. ಅಣ್ಣಪ್ಪ ಮೇಟಿಗೌಡ. ಹಿಂದುಳಿದ ವರ್ಗಗಳ ಸಮೀಕ್ಷೆ ಮತ್ತೆ ಮನೆ ಮನೆಗೆ ಗಣತಿ ಮಾಡಲು ಸೂಚನೆ. ಇಕ್ಕಟ್ಟಿನಲ್ಲಿ ಗಣತಿದಾರರು. ಆಶಾಪುರ ರಸ್ತೆ ಜಮೀನಿನಲ್ಲಿ ಹತ್ತಿ ಕಳ್ಳತನ, ಬೆಚ್ಚಿ ಬಿದ್ದ ರೈತರು. ನಗರಸಭೆ ಮಹಾನಗರ ಪಾಲಿಕೆಯಾಗಿ 7 ತಿಂಗಳು ಕಳೆಯುತ್ತಿದ್ದರೂ ಸಾರ್ವಜನಿಕರಿಗೆ ಸಮಸ್ಯೆಗಳ ಪರಿಹಾರವಾಗದೆ ಹೋಗಿದೆ. ಪಾಲಿಕೆ ಆಯುಕ್ತರು ಇ ಖಾತಾ, ಬಿ ಖಾತಾ ನೀಡಲು ರಾಜ್ಯದಲ್ಲಿ ಎಲ್ಲಿಯೂ ಇರದೆ ಮಾನದಂಡಗಳನ್ನು ಅನುಸರಿಸಿ ಅಗತ್ಯ ವಿಳಂಬಕ್ಕೆ ಕಾರಣವಾಗಿದ್ದಾರೆ ಎಂದು ಪಾಲಿಕೆ ಬಿಜೆಪಿ ಸದಸ್ಯ ಇ ಶಶಿರಾಜ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪಾಲಿಕೆ ಆಯುಕ್ತರು ಅಧಿಕಾರ ವಹಿಸಿಕೊಂಡಾಗಿನಿಂದ ಜನರ ನಿರೀಕ್ಷೆಯನ್ನು ಹುಸಿಗೊಳಿಸಿದ್ದಾರೆ. ನಗರ ವಾರ್ಡ್ ನಂಬರ್ 7, 8, 9, 28, 29, 30, 31 ಬಡಾವಣೆ ಜನರಿಗೆ ಬಿ ಖಾತಾ ಪಡೆಯಲು ಅರ್ಜಿ ಸಲ್ಲಿಸಿದರೆ ನಿರಾಕರಿಸಲಾಗುತ್ತಿದೆ. ಸರ್ಕಾರಿ ಭೂಮಿ, ಕೆರೆಗಳೆಂದು ಗುರುತಿಸಿ ಬಿ ಖಾತಾ ನೀಡುತ್ತಿಲ್ಲ. 1994ರಿಂದ ವಾಸ ಮಾಡುತ್ತಿರುವ ನಿವಾಸಿಗಳು ಪಾಲಿಕೆಯಿಂದ ಆಗುತ್ತಿರುವ ಸಮಸ್ಯೆಗೆ ಪರಿಹಾರ ಒದಗಿಸುತ್ತಿಲ್ಲ. 10 ಬಾರಿ ಗಮನ ಸೆಳೆದರೂ ಸ್ಪಂದಿಸುತ್ತಿಲ್ಲ. ದಿನಾಂಕ ಮ್ಯಾಪ್ ವ್ಯವಸ್ಥೆ ಜಾರಿ ಮುನ್ನವೇ ಜನರು ವಾಸ ಮಾಡುತ್ತಿದ್ದಾರೆ. ನಗರಸಭೆಯಿಂದಲೇ ಸೌಕರ್ಯಗಳನ್ನು ಒದಗಿಸುತ್ತಾ ಬರಲಾಗುತ್ತಿದೆ. ಇನ್ನು ನಗರಸಭೆ ಇದ್ದಾಗಲಿಂದಲೂ 282 ಮಳಿಗೆಗಳಿಂದ ಬಾಡಿಗೆ ವಸೂಲಿ ನಡೆಯುತ್ತಿಲ್ಲ. ಮಳಿಗೆ ಒಂದರಿಂದ 700 ರೂಪಾಯಿ ಬಾಡಿಗೆ ವಸೂಲಿ ಮಾಡಲಾಗುತ್ತಿದೆ. ಹೊಸದಾಗಿ ಟೆಂಡರ್ ಕರೆಯುವ ಪ್ರಕ್ರಿಯೆ ಪಾಲಿಕೆ ನಡೆಸುತ್ತಿಲ್ಲ. 5,84,00,000 ರೂಪಾಯಿ ಆದಾಯವು ಪಾಲಿಕೆ ವಂಚನೆಯಾಗುತ್ತಿದೆ. ಕೆಲ ಪ್ರಭಾವಿಗಳು ಟೆಂಡರ್ ಆಗದಂತೆ ತಡೆಯುತ್ತಿದ್ದಾರೆ ಎಂದರು. 4 ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಲಾಗಿದೆ, ಆದರೂ ಕ್ರಮವಾಗುತ್ತಿಲ್ಲ. ಪಾಲಿಕೆ ಆಯುಕ್ತರು ಸರಳವಾಗಿ ಚುನಾಯಿತ ಸದಸ್ಯರು ಭೇಟಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಪಾಲಿಕೆ ಮಹಾಪೌರರು, ಉಪ ಮಹಾಪೌರರು ಸಹ ಆಯುಕ್ತರನ್ನು ಭೇಟಿ ಮಾಡಲು ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಆಯುಕ್ತರ ಏಕಪಕ್ಷೀಯ ನಿರ್ಧಾರದಿಂದ ಸಾಮಾನ್ಯ ಸಭೆಗಳು ಸಹ ನಡೆಯುತ್ತಿಲ್ಲ ಎಂದರು. ಏನು ವಾರ್ಡ್ ನಂಬರ್ 7, 8, 9, 10 ಈ ಭಾಗದಲ್ಲಿ ಕೋಟೆ ಪ್ರದೇಶ ಅಂತ ಈ ಖಾತೆ ನಿಲ್ಲಿಸಿದೆ. ಮತ್ತು 28, 29, 30, 31 ಈ ಭಾಗದಲ್ಲಿ ಏನಾಗಿದೆ ಸರ್, ಇದು ಸರ್ಕಾರಿ ಜಾಗ ಅಂತ ಅಲ್ಲಿ ಕೂಡ ಈ ಖಾತೆ ಬಂದ್ ಮಾಡಿದ್ದಾರೆ. 1994ರಲ್ಲಿ ಎ ಬಾಬರಿ ಮಾಜಿ ಶಾಸಕರ ಅಧ್ಯಕ್ಷರಿದ್ದಾಗ ಎಲ್ಲ ಹಕ್ಕುಪತ್ರಗಳು ಕೊಟ್ಟಾರ, ಪ್ರೊಟೆಕ್ಷನ್ ಆಗ್ಯಾವ, ಕನ್ಸ್ಟ್ರಕ್ಷನ್ ಪರ್ಮಿಷನ್ ಆಗ್ಯಾವ, ಎಲ್ಲ ಆಗ್ಯಾವ. ಎಲ್ಲ ಆದರೂ ಕೂಡ ಈಗ ಏಕಾಏಕಿ ಬಂದು ಮತ್ತು ಇದೆಲ್ಲ ಸರ್ಕಾರ ನಿಶಾಂತ್ ಕಂಪನಿ ಚೆಕ್ ಮಾಡ್ತಾರೆ, ಇದು ಗೌರ್ಮೆಂಟ್ ಲ್ಯಾಂಡ್ ಆದ, ಇದು ಸರ್ಕಾರಿ ಲ್ಯಾಂಡ್ ಆದ, ನಿಮ್ಗೆ ಯಾರಿಗೆ ಈ ಖಾತಾ ಕೊಡೋದಿಲ್ಲ ಅಂತ ಎಲ್ಲ ಖಾತಾ ಬಂದ್ ಮಾಡ್ಯಾರ. ಈಗ ಭಾಳಷ್ಟು ಜನ ಬಡವರು ಭಾಳ ಜನ ಮದುವೆ ಅಂತ ಸಾಲ ಮಾಡ್ಕೊಂಡು ಪ್ಲಾಟ್ ಮಾಡ್ಕೊಂಡು ಮದುವೆ ಮಾಡ್ಬೇಕಂತ ಮಾಡ್ಯಾರ. ಕೆಲವು ಕ್ಯಾನ್ಸರ್ ಪೇಷಂಟ್ಗಳು ಭಾಳ ಜನ ಬಂದು ಅಂಥವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಏನೋ ಮಾಡ್ಕೊಂಡು ಅಲ್ಲಿ ಹೋಗಿ ಮಾಡ್ಕೊಂಡು ಅವ್ರು ಮಾಡ್ಬೇಕಂತ ಯಾರಿಗೆ ಈ ಖಾತಾ ಕೊಡ್ಬೋದು. ಈ ಖಾತಾ ಕೊಡಲಾರ್ದ ಏನೂ ಮಾಡೋಕ್ಕಾಗ್ತದೆ. ರಿಜಿಸ್ಟ್ರೇಷನ್ ಆಗೋದಿಲ್ಲ, ಯಾರಿಗೂ ಲೀಡ್ ಆಗೋದಿಲ್ಲ, ಯಾವುದೂ ಲೋನ್ ಬರೋಂಗಿಲ್ಲ. ಹೀಗಾಗಿ ಸಂಪೂರ್ಣ ಈ ಖಾತಾ ನೀಡುವಲ್ಲಿ ಸಂಪೂರ್ಣ ನಿಷ್ಕ್ರಿಯ ಆಗಿಬಿಡೋದು ಮಹಾನಗರ ಪಾಲಿಕೆ. ಇವತ್ತು ಸಾರ್ವಜನಿಕರಿಗೆ ಇಷ್ಟು ಕಿರುಕುಳ ಆಗಿರೋದ್ರಿಂದ ಇವತ್ತು ಪ್ರತಿದಿನ ನೋಡಿ ಒಂದು ಖಾತಕ್ಕೆ 2 ರಿಂದ 3 ತಿಂಗಳ ನಿರಂತರವಾಗಿ ಜಗಳ ಕಟ್ತಾ ಇರ್ತಾರೆ. ಆಮೇಲೆ ನೀವು ಇದೊಂದು ಸರ್ ಬರೀ ಖಾತದ್ದು ಒಂದು ಸಮಸ್ಯೆ ಆಯ್ತಂದ್ರೆ ನಿಮ್ಗೆ ತಿದ್ದುಪಡಿ ಪರಿಶೀಲನೆ ಹೆಂಗೆ ಮಾಡಿದ್ದಾರೆ ಅಂದರೆ, ಒಬ್ಬ ಅಂಶ ಏನಾದರೂ ಈ ಮೊದಲು ಆಪರೇಟರ್ ತಪ್ಪು ಮಾಡ್ತಾರೆ, ಒಂದು ಸ್ಪಿನ್ನಿಂಗ್ ತಪ್ಪು ಮಾಡಿದ್ರೆ ತಿದ್ದುಪಡಿ ಹೋದ್ರೆ ಫಸ್ಟ್ ಮ್ಯಾನುವಲ್ ಹೋಗ್ಬೋದು. ಮ್ಯಾನುವಲಿಂದ ಅವರು ಇನ್ವಾಲ್ವ್ ಮಾಡ್ಬೋದು. ಇನ್ವಾಲ್ವಿಂದ ಅವರು ಆಯುಕ್ತರ ಬರೋಕ್ಕೆ ಒಂದು ವೀಕ್ ಹೋಗ್ತದೆ. ಅಲ್ಲಿಂದ ಬಿಲ್ ಕಳಿತರು ಆರ ಎಲ್ಲ ಸರೌಂಡಿಂಗ್ ಮಾಡಿದಾಗ ಒಂದು 25 days. ಅದು ಆದಮೇಲೆ ಮತ್ತೆ ನಾರ್ಮಲ್ ಅಪ್ರೂವ್ ಮಾಡಬೇಕು.
ನಾರ್ಮಲ್ ಅಪ್ರೂವ್ಗೆ ಮತ್ತೊಂದು 15 ದಿವಸ ಆಗ್ತದೆ ಸರ್. ನಾರ್ಮಲ್ ಅಪ್ರೂವಲ್ ಅಂದರೆ ಅವಾಗ ತಿದ್ದುಪಡಿ ಆಗ್ಬೋದು. ಹೀಗಾಗಿ ಒಂದು 3 ತಿಂಗಳ ಒಂದು ತಿದ್ದುಪಡಿ ಬರ್ಬೇಕಂದ್ರೆ 3 ರಿಂದ 4 ತಿಂಗಳ ಈಗ ಆದರೆ ಜನರು ಎಲ್ಲಿ ಹೋಗ್ಬೇಕು, ಜನರು ಕೇಳೋದೇ ಯಾರು. ಇದು ಟೋಟಲ್ ಹೆಂಗಾಗ್ಬಿಡ ಸರ್ ಅಂದರೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಈಗ ಅದಕ್ಕೆ ಜನ ಓಡಾಡಕತ್ತೆ ಸರ್. ಭಾಳ ಇದೊಂದು ದೊಡ್ಡ ಇಶ್ಯೂ ಅಂತ ಸರ್. ಅವರು ಮತ್ತೆ ಅದಾದ್ಮೇಲೆ ಜನನ ಮರಣ ಪ್ರಮಾಣ ಪತ್ರ ಆಕ್ಯುಪೇಷನ್ ಸರ್ಟಿಫಿಕೇಟ್ ಪಡೆಯಲು ಇಲ್ಲದೆ ಇರುವ ನಿಯಮಗಳನ್ನು ಅನುಸರಿಸಲಾಗುತ್ತಿದೆ. ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ವಾರದಲ್ಲಿ ಸರಿಪಡಿಸದೆ ಹೋದರೆ ಬಿಜೆಪಿಯಿಂದ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಜನನ ಪ್ರಮಾಣ ಪತ್ರ ಇಲ್ಲಿ ಜನನ ಪ್ರಮಾಣ ಪತ್ರ ಈ ನಮ್ಮ ಬೆಳಗು ಬಂದಮೇಲೆ ನಮ್ಮ ಮಹಾನಗರ ಪಾಲಿಕೆ 2ಕ್ಕೆ ಶೇರ್ ಮಾಡ್ಯಾರ ಸರ್. ಈಗ 9ನೇ ಕ್ಲಾಸಿಗೆ ಏನಂತ ಸರ್, 10ನೇ ಕ್ಲಾಸ್ಗೆ ಹೋದಾಗ ಮಾರ್ಕ್ಸ್ ಕಾರ್ಡ್ಗೆಲ್ಲ ಹೆಸರು ಅಂತ ಚೆಕ್ ಮಾಡಂತ ಸ್ಕೂಲ್ ಹೇಳ್ತಾರೆ ಸರ್. ಇವ್ರು ಇಲ್ಲಿ ಬಂದಮೇಲೆ ಮೊದಲೇ ಸರ್ ಆಧಾರ್ ಕಾರ್ಡ್ ಇರ್ತದ್ರಿಂದ ಏನಾದರೂ ಇವರು ಬರ್ತ್ ಸರ್ಟಿಫಿಕೇಟ್ ಸಮಸ್ಯೆ ಇದ್ದರೆ ಆಧಾರ್ ಕಾರ್ಡ್ ನೋಡಿ ಇವ್ರು ಪರಿಶೀಲನೆ ಮಾಡ್ತೀವಿ. ಈಗ ಹೊಸ ಏನು ಮಾಡಿಬಿಟ್ರೆ ಸರ್, ತಂದೆ ತಾಯಿ ಅದನ್ನು ವೆರಿಫಿಕೇಶನ್ ಅಲ್ಲ, ಗೆಸ್ಟೆಡ್ ಆಫೀಸರ್ ಅಪ್ಡೇಟ್ ಮಾಡಿ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಓದಬೇಕು, ಗಂಡಿ ವ್ಯಕ್ತಿಗಳು ಸೈನ್ ಮಾಡಿ. ಈಗ ಸರ್ ಯಾರೇ ಹೋಗಿ ಗೆಸ್ಟೆಡ್ ಆಫೀಸರ್ ಅವ್ರು ಕಡೆ ಹೋಗ್ಬಿಟ್ಟು ಮಾತಾಡೋದು ಇಲ್ಲಿ ಸೈನ್ ಮಾಡ್ತಾರೆ, ಅವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಹೊಸ ಕಾನೂನುಗಳು ಮಾಡೋದು ಸರ್. ಈ ರೀತಿ ಒಂದು ಗಂಡಿ ವ್ಯಕ್ತಿಗಳು ಸೈನು, ಒಂದು ಕಡೆ ಗೆಸ್ಟೆಡ್ ಆಫೀಸರ್ ಸೈನ್, ಇದಕ್ಕೂ ಸೈನ್ ತೊಗೊಂಡ್ಬಂದ್ರೆ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಸಿದ್ಧಪಡಿ ಮಾಡಿಕೊಡ್ತೀವಿ ಅಂತ ಸರ್. ದಿವಸ ತಿರುಗಾಡಕ್ಕೆ ಈಗ ಹಳ್ಳಿಯಿಂದ ಬಂದರೆ ಬೆಳಗ್ಗೆ ನಾವು ಊರಿಗೆ ಟಚ್ ಮಾಡಿ ಬರಬೇಕು ಮತ್ತು ವಾಪಸ್ ಹೋಗಬೇಕು. ಇದು ಹೊಸ ನೀತಿ. ಈ ಸರ್ ಆಧಾರ್ ಕಾರ್ಡಲ್ಲಿ ಕ್ಲಿಯರ್ ಆಗಿದ್ಮೇಲೆ ಬರ್ತ್ಮೇಲೆ ಇರಲ್ಲ, ಅದು ಆಧಾರ್ ಡಾಕ್ಯುಮೆಂಟ್ ತೊಗೊಂಡು ಅವ್ರು ಮಾಡಿದ್ದು ಆಯ್ತಾರೆ ಸರ್. ಮಾರ್ಕ್ಸ್ ಕಾರ್ಡ್ ಇರ್ತಾವ ಅವೆಲ್ಲ ತೊಗೊಂಡು ಮಾಡ್ಬೇಕಲ್ಲ. ಇಲ್ಲ ಈಗ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಂತ, ಗಂಡಿ ವ್ಯಕ್ತಿಗಳದ್ದು ಸಿಗ್ನೇಚರ್ ಬೇಕಂತ. ಒಟ್ಟು ರೆವಿನ್ಯೂ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಸರ್. ಈ ಯಾವುದೇ ನೋಡಿ ಇನ್ನೊಂದು ಸರ್ ಆಕ್ಯುಪೈಡ್ ಸರ್ಟಿಫಿಕೇಟ್ ಏನು ಮಾಡಿದ್ರೆ ಸರ್, ಈಗ ಮೊನ್ನೆ ಏನೊಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ಜನರನ್ನ ಇವತ್ತು ಒಂದು ಮೀಟರ್ ಬೇಕಂದ್ರೆ ಮೊದಲು ಅಂದರೆ ಕಾಂಪಿಟೇಷನ್ ಸರ್ಟಿಫಿಕೇಟ್ ಕೊಟ್ಟಿದೆ ಸರ್. ಈಗ ಹೊಸದು ಏನು ಮಾಡಿದ್ರು ಆಕ್ಯುಪೈಡ್ ಸರ್ಟಿಫಿಕೇಟ್ ಅಂದರೆ ಸ್ವಾಧೀನ ಪ್ರಮಾಣ ಪತ್ರ ಅದು ಕೊಟ್ಟರೆ ಮಾತ್ರ ನಮ್ಗೆ ಟಿ ಸಿ ಬರ್ತದೆ. ಇದು ನಾವು ಮುನ್ಸಿಪಾಲಿಟಿ ಅಂದರೆ ಕಾರ್ಪೊರೇಷನ್ ಕೊಡ್ತಾರೆ ಸರ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಆದಮೇಲೆ ಕಟ್ಟಡ ಪೂರ್ಣ ಆದಮೇಲೆ ಓಸಿ ಸದಸ್ಯ ಎನ್.ಕೆ. ನಾಗರಾಜ್ ಮಾತನಾಡಿ, ನಗರದ ಸ್ಲಂಗಳಲ್ಲಿ ವಾಸ ಮಾಡುತ್ತಿರುವ 10,000 ಜನರಿಗೆ ಹಕ್ಕುಪತ್ರ ನೀಡಿ ಪಾಲಿಕೆಯಿಂದ ಮ್ಯೂಟೇಷನ್ ಮಾಡಿಸಿಕೊಡಬೇಕಾಗಿತ್ತು. ಆದರೆ ಮಹಾನಗರ ಪಾಲಿಕೆ ಆಡಳಿತ ಸ್ಪಂದಿಸುತ್ತಿಲ್ಲ. ಪಾಲಿಕೆಯಾದ ನಂತರ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವ 200 ಕೋಟಿ ರೂಪಾಯಿ ಅನುದಾನದ ಯೋಜನಾ ವರದಿ ಸಿದ್ಧಪಡಿಸುವ ಪೂರ್ವದಲ್ಲಿ ಪಾಲಿಕೆ ಸದಸ್ಯರೊಂದಿಗೆ ಚರ್ಚಿಸಿದ ವಾರ್ಡ್ವಾರು ಅಭಿವೃದ್ಧಿಗೆ ಅಡ್ಡಿಯಾಗುವಂತಾಗಿದೆ. ಈ ಖಾತಾ ಬಿ ಖಾತಾ ಯೋಜನೆಗಳನ್ನು ಸರ್ಕಾರ ಘೋಷಣೆ ಮಾಡಿದೆ, ಆದರೆ ಪಾಲಿಕೆಯಲ್ಲಿ ಮಾತ್ರ ನಿಂತು ಹೋಗಿದೆ. ಅರ್ಜಿ ಸಲ್ಲಿಸಿದವರು ಪರದಾಡುವ ಸ್ಥಿತಿ ಇದೆ. ಆಯುಕ್ತರು ನಡೆಯಿಂದ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿವೆ. ಪಾಲಿಕೆ ಮಹಾಪೌರರಿಗೂ ಅವಕಾಶ ನೀಡದೆ ಅಭಿಪ್ರಾಯವಿಲ್ಲದೆ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಾವು ಈಗಾಗಲೇ ನಮ್ಮ ಸದಸ್ಯರ ಸ್ಪಷ್ಟೀಕರಣ ಕೊಟ್ಟರು. ನಗರದಲ್ಲಿ ವೈಫಲ್ಯ ಕಾರಣಗಳು ಏನಂತ ಇವಾಗ ನಾವೇನು ಈಗಾಗಲೇ ಇವಾಗ ಸತತ 50-60 ವರ್ಷದಲ್ಲಿ ನಗರಸಭೆ ಆಗಿರ್ತಲ್ಲ, ಆಗಿನ ಅಧ್ಯಕ್ಷರಿಗೆ ಗೌರವ ಸ್ಥಾನಮಾನಗಳಿತ್ತು. ಈಗ ಕಾರ್ಪೊರೇಷನ್ ಆದ ನಂತರ ರಾಯಚೂರು ನಗರದಲ್ಲಿ ಒಂದು ಸುದೀರ್ಘ ಚರ್ಚೆ ಆಯಿತು. ಸಾರ್ವಜನಿಕ ವಲಯದಲ್ಲಿ ಕಾರ್ಪೊರೇಷನ್ ಆಯಿತು, ಏನೋ ಒಂದು ಹೊಸದಾಗಿ ಕಾಣ್ತದ. ಜೊತೆಗೆ ರಾಯಚೂರಿನ ಜನರಿಗೆ ಇನ್ನೊಂದು ಆಶಾಭಾವನೆ ಇತ್ತು. ಏನಂದರೆ ಲೋಕಲ್ ಮಿನಿಸ್ಟ್ರಿಗಳಾದ, ಲೋಕಲ್ ಉಸ್ತುವಾರಿಗಳಾದ, ಲೋಕಲ್ ಶಾಸಕರನ್ನ ಒಳಗೊಂಡಂತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನೋ ಒಂದು ಕೆಲಸ ಮಾಡೋದನ್ನು ಆಶಾಭಾವಂತರ ಅವೆಲ್ಲ ಹುಸಿಯಾಗಿದೆ. ಈಗ ಹೇಳಿದ್ರು ಮಹಾಪೌರರಿಗೆ ಮುಖ್ಯವಾಗಿ ದಲಿತರಂತ ಒಂದು ಕಾರಣಕ್ಕಾಗಿರ್ಬೋದು, ಇನ್ನಿತರ ಏನೋ ಕಾರಣಕ್ಕಾಗಿರ್ಬೋದು ಸಿಗಬೇಕಾದ ಗೌರವ ಎಲ್ಲಿ ಸಿಕ್ಕಿದೆ? ದಲಿತರೊಂದು ಕಾರಣಕ್ಕಾಗಿರ್ಬೋದು, ಹೆಣ್ಣುಗಳ ಕಾರಣಕ್ಕಾಗಿರ್ಬೋದು ನಾವು ಸ್ಪಷ್ಟವಾಗಿ ಕೇಳಿ. ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಇಲ್ಲಿ ನಾವು ಬಂದಂಥ ಉದ್ದೇಶ ಒಂದೇ, ಜನಗಳ ಭಾವನೆಗೆ ಧಕ್ಕೆ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಏನು ಹಕ್ಕುಪತ್ರಗಳನ್ನೇನು ಸ್ಲಂಗಳಿಂದ ಏನು ಸುಮಾರು 10,500 ಹಕ್ಕುಪತ್ರ ಕೊಟ್ಟಲ್ಲ ಶಾಸಕರು, ಅದು ಎಲ್ಲಿ ನಾವು ವಿಳಂಬ ಈ ರೀತಿಯಲ್ಲೂ ಸಾಗ್ತಾ ಇದೆ. ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ನಿವಾರಣೆಯಾಗದೇ ಇದ್ದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ನಾಗರಾಜ್,
ಎನ್ ಶ್ರೀನಿವಾಸ ರೆಡ್ಡಿ, ಮುಖಂಡರುಗಳಾದ ಕಡಗುಲ್ ಆಂಜನೇಯ, ರಾಘವೇಂದ್ರ ಉಟ್ಕೂರ್, ಬಿ ಗೋವಿಂದ, ಮಹೇಂದ್ರ ರೆಡ್ಡಿ, ಆಂಜನೇಯ, ಯು ನರಸರೆಡ್ಡಿ ಸೇರಿ ಅನೇಕರು ಇದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸೃಷ್ಟಿಸಿರುವ ಗೊಂದಲ ಸರಿಪಡಿಸದಿದ್ದರೆ ನವೆಂಬರ್ 1ರಂದು ಕನ್ನಡ ಭವನದ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಬೆಳಕು ಟ್ರಸ್ಟ್ನ ಸಂಸ್ಥಾಪಕ ಅಣ್ಣಪ್ಪ ಮೇಟಿಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಲ್ಲುಂಡಿ ಅವರು ಸಾಹಿತ್ಯ ಪರಿಷತ್ ಬೈಲ್ ನಿಯಮ ಉಲ್ಲಂಘಿಸಿ ತಾಲೂಕು ಅಧ್ಯಕ್ಷರನ್ನು ಆಯ್ಕೆ ಮಾಡಿರುವುದನ್ನು ಕೇಂದ್ರ ಸಮಿತಿ ರದ್ದುಗೊಳಿಸಿದ್ದರೂ ಅದೇ ಪದಾಧಿಕಾರಿಗಳನ್ನು ಮುಂದುವರೆಸಿ ಯಾವುದು ಸರಿ ಎಂಬ ಗೊಂದಲ ಸೃಷ್ಟಿಗೆ ಕಾರಣವಾಗಿದ್ದಾರೆ. ಈ ಕುರಿತು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರನ್ನು ಭೇಟಿ ಮಾಡಿ ದೂರು ನೀಡಲಾಗಿದೆ. ಈ ಕುರಿತು ಸೆಪ್ಟೆಂಬರ್ 27ರಂದು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಲ್ಲುಂಡಿ ಅವರೊಂದಿಗೆ ಪತ್ರ ಬರೆದು ನೀವು ನೀಡಿರುವ ಆದೇಶಕ್ಕೆ ಮಾನ್ಯತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದರು. ಜಿಲ್ಲಾಧ್ಯಕ್ಷರು ಹೊಸ ಆಯ್ಕೆಯನ್ನು ರದ್ದುಗೊಳಿಸಿಲ್ಲ. ಇದು ಸಾಹಿತ್ಯ ಪರಿಷತ್ ಅಜೀವ ಸದಸ್ಯರು ಹಾಗೂ ಕನ್ನಡ ಮನಸ್ಸುಗಳಲ್ಲಿ ಗೊಂದಲ ಸೃಷ್ಟಿಗೆ ಕಾರಣವಾಗಿದೆ. ಜಿಲ್ಲಾಧ್ಯಕ್ಷರಿಗೆ ಮಾಹಿತಿ ಇದ್ದರೂ ಗೊಂದಲ ಸೃಷ್ಟಿಯನ್ನು ಮಾಡಿದ್ದಾರೆ. ಸಮಸ್ಯೆ ಪರಿಹಾರ ಕಂಡುಕೊಳ್ಳದೆ ಹೋದಲ್ಲಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಪ್ರಶ್ನಿಸಲು ಕೆಲವರು ಮುಂದಾಗಿದ್ದಾರೆ. ಇದು ಜಿಲ್ಲಾ ಸಾಹಿತ್ಯ ಪರಿಷತ್ ಗೌರವ ಘನತೆ ಧಕ್ಕೆ ತರುವಂತಾಗಿದೆ. ಕೂಡಲೇ ರಾಜ್ಯಾಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿ ಗೊಂದಲ ನಿವಾರಿಸಬೇಕು. ಜಿಲ್ಲಾಧ್ಯಕ್ಷ ನಿಷ್ಕ್ರಿಯೆಯಿಂದಲೇ ಜಿಲ್ಲೆಯಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಡೆಯದಂತಾಗಿದೆ. ನಿವಾರಣೆ ಆಗಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದಂತೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಕಸಾಪದಲ್ಲಿ ಗೊಂದಲಗಳ ಕುರಿತು ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಅವರ ಹತ್ರ ದೂರು ನೀಡಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಬಂದಿದ್ದು, ಆ ಎಲ್ಲ ಬೆಳವಣಿಗೆಗಳ ನಂತರ ನಮ್ಮ ಕನ್ನಡದ ಮನಸ್ಸುಗಳು, ಕನ್ನಡದ ಸಂಘಟಕರು ಕೆಲವರು ಸೇರಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಯಾರು ಈ ನಮ್ಮ ತಾಲೂಕುಗಳಲ್ಲಿ ಅನ್ನುವಂತಹ ಗೊಂದಲ ಇರುವುದರಿಂದ ಇದನ್ನ ನಮ್ಮ ಜಿಲ್ಲಾಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿ ಹಾಗೂ ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳ ಜೊತೆ ಚರ್ಚೆಯನ್ನ ಮಾಡಿ ಆ ಗೊಂದಲವನ್ನ ಸರಿಪಡಿಸಬೇಕು. ಒಂದು ವೇಳೆ ಅವರೇನಾದರೂ ಈ ಗೊಂದಲಗಳನ್ನ ಸರಿಪಡಿಸದೇ ಇದ್ದರೆ ಕನ್ನಡ ರಾಜ್ಯೋತ್ಸವದ ದಿನ ನವೆಂಬರ್ 1 ಕನ್ನಡ ಭವನದ ಮುಂದೆ ವಿನೂತನವಾದಂತಹ ಕನ್ನಡದ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಮೊನ್ನೆ ನಾನು ರಾಜ್ಯಾಧ್ಯಕ್ಷರ ಮಹೇಶ್ ಜೋಶಿ ಅವರ ಬಳಿ ಚರ್ಚೆ ಮಾಡಿದಾಗ ಹಾಗೂ ಇದರ ಬಗ್ಗೆ ದೂರು ನೀಡಿದಾಗ ಕೆಲವೊಂದು ವಿಚಾರಗಳನ್ನ ಅವರು ಹಂಚಿಕೊಂಡ್ರು. ಏನು ಅಂತಂದ್ರೆ, 3.5 ವರ್ಷದಿಂದ ಯಾರು ತಾಲೂಕುಗಳಲ್ಲಿ ಅಧ್ಯಕ್ಷರಿದ್ದಾರೆ, ಈ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಅವರೇ ತಾಲೂಕು ಅಧ್ಯಕ್ಷರಾಗಿ ಮುಂದುವರಿತಾರೆ. ಕಾರಣ ಇಷ್ಟೇ, ಕಸಾಪ ಬೈಲ ಪ್ರಕಾರ ರಾಜ್ಯಾಧ್ಯಕ್ಷರ ಅನುಮೋದನೆಯನ್ನ ಪಡೆದಂತಹ ಯಾರು ಪದಾಧಿಕಾರಿಗಳಿದ್ದಾರೆ ಅವರೇ ಅಧಿಕೃತವಾಗಿದ್ದಾರೆ. ಯಾರು ರಾಜ್ಯಾಧ್ಯಕ್ಷರ ಅನುಮೋದನೆ ಇಲ್ಲದೆ ಈಗೇನ ಪದಗ್ರಹಣ ಮಾಡ್ತಾ ಇದ್ದಾರೆ, ಮಾಡಿದರೆ ಅವರು ಅನಧಿಕೃತ. ಇದು ನನ್ನ ಗಮನಕ್ಕೆ ಬಂದಿಲ್ಲ. ಯಾವಾಗ 2-3 ಜನ ತಾಲೂಕಿನ ಅಧ್ಯಕ್ಷರು, ಈಗಿರುವಂತಹ ತಾಲೂಕಾ ಅಧ್ಯಕ್ಷರು ನನಗೆ ದೂರು ನೀಡಿದಾಗ ಅವಾಗ ನನಗೆ ಗಮನಕ್ಕೆ ಬಂತು. 22 ಸೆಪ್ಟೆಂಬರ್ ಅಲ್ಲೇ ನಾನು ಜಿಲ್ಲಾಧ್ಯಕ್ಷರಿಗೆ ಈ ಬಗ್ಗೆ ಕೂಲಂಕುಷವಾಗಿ ಪತ್ರದ ಮೂಲಕ ತಿಳಿಸಿದ್ದೇನೆ. ನೀವು ಮಾಡಿರುವಂತಹದ್ದು ಆದೇಶ ಕಸಾಪ ಬೈಲ ವಿರುದ್ಧ ಇದೆ. ಸಮ್ಮೇಳನಗಳು ಸಹ ನಡೆಯುತ್ತಿಲ್ಲ. ಹಂಗಾಮಿ ಅಧ್ಯಕ್ಷರನ್ನು ಸಹ ನೇಮಿಸಲು ಸಾಹಿತ್ಯ ಪರಿಷತ್ ಬೈಲಾದಲ್ಲಿ ಅವಕಾಶವಿಲ್ಲ. ಆದರೆ ಸಾಹಿತ್ಯ ಪರಿಷತ್ ಬೈಲ ಉಲ್ಲಂಘಿಸಿ ನಿಯಮ 32/3 ಪ್ರಕಾರ ಅನುಮೋದನೆ ಇಲ್ಲದೆ ತಾಲೂಕು ಪದಾಧಿಕಾರಿಗಳು ಅಧಿಕಾರ ಪದಗ್ರಹಣ ಮಾಡುತ್ತಿರುವುದು ಹಳೆ ಪದಾಧಿಕಾರಿಗಳಲ್ಲಿ ಮುಜುಗರು ಉಂಟು ಮಾಡಲು ಕಾರಣವಾಗಿದೆ. ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಲ್ಲುಂಡಿ ಅವರು ಕನ್ನಡ ಕೆಲಸಕ್ಕೆ ಸಹಕರಿಸಬೇಕು. ತಮ್ಮಿಂದ ಆಗದೇ ಇದ್ದರೆ ರಾಜೀನಾಮೆ ನೀಡಿ ಇತರೆ ಪದಾಧಿಕಾರಿಗಳಿಂದಾದರೂ ಕನ್ನಡ ಕೆಲಸ ಮಾಡಲು ಅವಕಾಶ ನೀಡಬೇಕು. ಈ ಎಲ್ಲ ಗೊಂದಲಗಳಿಂದ ಸಾಹಿತ್ಯ ಆಸಕ್ತರಲ್ಲಿ ಬೇಸರ ಮೂಡಿಸಲು ಕಾರಣವಾಗಿದೆ. ಕೂಡಲೇ ಸಮಸ್ಯೆ ಪರಿಹಾರವಾಗದೇ ಇದ್ದರೆ ರಾಜ್ಯೋತ್ಸವದಂದು ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಕಲಾ ಸಂಕುಲ ಸಂಸ್ಥೆಯ ಮಾರುತಿ ಬಡಗೇರ್ ಇದ್ದರು. ಈಗ ಜಾಹೀರಾತು. ಕೆಸಿಬಿ ಅಂಡ್ ಸನ್ಸ್ಗೆ ಅಯ್ಯಣ್ಣ ವಡವಾಟಿ ಹಾಗೂ ಜಿಲ್ಲಾ ಕನಕ ನೌಕರರ ಸಂಘ ರಾಯಚೂರು ಇವರ ಸಹಯೋಗದಲ್ಲಿ ದಿನಾಂಕ 12/10/2025 ಪ್ರತಿಭಾ ಪುರಸ್ಕಾರ ಸಮಾರಂಭ.
ಸ್ಥಳ ರಂಗಮಂದಿರ ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಕೆಸಿಬಿ ಅಂಡ್ ಸನ್ಸ್ನ ಮಾಲೀಕರಾದ ಕೆಎಣ್ಣ ವಡವಾಟಿ. ಕೆಸಿಬಿ ಅಂಡ್ ಸನ್ಸ್ ಕೆ ಅಯ್ಯಣ್ಣ ವಡವಾಟಿ ಹಾಗೂ ಜಿಲ್ಲಾ ಕನಕ ನೌಕರರ ಸಂಘ ರಾಯಚೂರು ಇವರ ಸಹಯೋಗದಲ್ಲಿ ದಿನಾಂಕ 12/10/2025 ಪ್ರತಿಭಾ ಪುರಸ್ಕಾರ ಸಮಾರಂಭ. ಸ್ಥಳ ರಂಗಮಂದಿರ ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಕೆಸಿಬಿ ಅಂಡ್ ಸನ್ಸ್ನ ಮಾಲೀಕರಾದ ಕೆಎಣ್ಣ ವಡವಾಟಿ. ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಕಾರ್ಯ ಪೂರ್ಣಗೊಳ್ಳುವಷ್ಟರಲ್ಲಿ ಜನಸಂಖ್ಯೆ ತಾಳೆಯಾಗದೆ ಜಿಲ್ಲೆಯ ಗಣತಿದಾರರು ಮತ್ತೊಮ್ಮೆ ಮನೆ ಮನೆಗೆ ಹೋಗಿ ಗಣತಿ ಮಾಡಬೇಕಾಗಿದೆ. ಸರ್ಕಾರ ಗಣತಿ ಕಾರ್ಯ ಮುಗಿಸಲು ಶಿಕ್ಷಕರ ಸಂಘದ ಮನವಿ ಮೇರೆಗೆ ಅಕ್ಟೋಬರ್ 18ರವರೆಗೆ ವಿಸ್ತರಿಸಿದೆ. ಆದರೆ ರಾಯಚೂರು ತಾಲೂಕಿನ ಗಣತಿಯಲ್ಲಿ 2011ರಲ್ಲಿ ನಡೆದ ಗಣತಿ ಮಾಹಿತಿಯಲ್ಲಿ ದಾಖಲಾದ ಸಂಖ್ಯೆ ಹಾಗೂ ಸದ್ಯ ನಡೆದಿರುವ ಗಣತಿಯಲ್ಲಿ ಜನಸಂಖ್ಯೆ ತಾಳೆಯಾಗದೆ ಲಕ್ಷಾಂತರ ಜನರು ಗಣತಿ ವ್ಯಾಪ್ತಿಗೆ ಒಳಪಡದೇ ಇರುವುದು ಜಿಲ್ಲಾಡಳಿತವನ್ನು ಚಿಂತೆಗೀಡು ಮಾಡಿದೆ ಎಂದು ಹೇಳಲಾಗಿದೆ. ಆಯೋಗ ನಡೆಸುತ್ತಿರುವ ಗಣತಿಯಂತೆ ಮನೆಗೆ ಆರ್ಆರ್ ಸಂಖ್ಯೆ ಹಾಗೂ ಆನ್ಲೈನ್ ದಾಖಲೀಕರಿಸಲು ಅವಕಾಶ ನೀಡಿದೆ. ಆದರೆ ಸದ್ಯ ಲಭ್ಯವಾಗಿರುವ ಮಾಹಿತಿಯಂತೆ ಜನಸಂಖ್ಯೆಯಲ್ಲಿ ಭಾರಿ ವ್ಯತ್ಯಾಸ ಕಂಡುಬಂದಿದೆ. ಲಕ್ಷಾಂತರ ಜನರು ಗಣತಿಯಿಂದ ಹೊರಗುಳಿಯಲು ಕಾರಣ ಹುಡುಕಲು ಮುಂದಾಗಿರುವ ಜಿಲ್ಲಾಡಳಿತ ಮತ್ತೊಮ್ಮೆ ಸಮೀಕ್ಷೆ ನಡೆಸಲು ಹೊಸ ನಮೂನೆ ಸಿದ್ಧಪಡಿಸಿ ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸಲು ಗಣತಿದಾರರಿಗೆ ಸೂಚಿಸಿದೆ ಎಂದು ಹೇಳಲಾಗಿದೆ. ನಿಗದಿತ ಕಾಲ ಅವಧಿಯಲ್ಲಿ ಬಹುತೇಕರು ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಿ ಮಾಹಿತಿಯನ್ನು ಆಯಾ ವ್ಯಾಪ್ತಿಯ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಕೆಲವೆಡೆ ಬಾಕಿ ಉಳಿದಿರುವ ಸಮೀಕ್ಷೆ ಬಾಕಿ ಮಾಹಿತಿಯು ಅಂತಿಮ ಹಂತದಲ್ಲಿವೆ. ಆದರೆ ಮನೆ ಮನೆಗೆ ನಡೆದ ಗಣತಿಯಲ್ಲಿ ಜನರು ನೀಡಿರುವ ಮಾಹಿತಿಯಲ್ಲಿ ಕುಟುಂಬಗಳ ಒಟ್ಟು ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ಕುಟುಂಬಗಳು ಹಾಗೂ ಜನಸಂಖ್ಯೆಯಲ್ಲಿ ಭಾರಿ ವ್ಯತ್ಯಾಸ ಕಂಡುಬಂದಿರುವುದು ಇಷ್ಟೊಂದು ಜನರು ಎಲ್ಲಿ ಹೋದರು ಎಂಬುದಕ್ಕೆ ಉತ್ತರ ಹುಡುಕುವ ಕೆಲಸ ಮತ್ತೆ ಪ್ರಾರಂಭವಾಗಿದೆ ಎಂದು ಹೇಳಲಾಗಿದೆ. ಗಣತಿದಾರರಿಗೆ ಹೊಸ ನಮೂನೆಯನ್ನು ನೀಡಿ ಗಣತಿ ಮಾಹಿತಿ ಹಾಗೂ ಈ ಹಿಂದೆ ನಡೆದ ಗಣತಿ ಒಳಪಟ್ಟಿರುವವರ ಸಂಖ್ಯೆ ಮಾಹಿತಿ ಸಂಗ್ರಹಿಸಲು ಸೂಚಿಸಲಾಗಿದೆ. ಸಮೀಕ್ಷೆ ಆಗಿದೆಯೋ ಇಲ್ಲವೋ ಗಣತಿಯಿಂದ ಹೊರಗುಳಿದಿದ್ದಾರೆ ಕಾರಣ ಎಪಿಎಲ್ ಬಿಪಿಎಲ್ ಕಾರ್ಡ್ ಇರುವ ಕುರಿತು ಮಾಹಿತಿ ಪಡೆಯಲು ಗಣತಿದಾರರಿಗೆ ನಮೂನೆ ರವಾನಿಸಲಾಗಿದೆ. ಪ್ರತಿ ಗಣತಿದಾರರಿಗೆ 150 ಮನೆ ನಿಗದಿಪಡಿಸಲಾಗಿತ್ತು. ಆದರೆ ಈಗ ಪ್ರತಿ ಮನೆಗೂ ಮತ್ತೊಮ್ಮೆ ಹೋಗಿ ಮಾಹಿತಿ ಸಂಗ್ರಹಿಸುವ ಕಾರ್ಯ ಗಣತಿದಾರರು ಪ್ರಾರಂಭಿಸಿದ್ದಾರೆ. ಉಳಿದಿರುವ 8 ದಿನಗಳಲ್ಲಿ ಎಲ್ಲ ಮನೆಗಳ ಸಮೀಕ್ಷಾ ಮಾಹಿತಿ ಸಂಗ್ರಹಿಸುವ ಒತ್ತಡಕ್ಕೆ ಗಣತಿದಾರರು ಸಿಲುಕಿದ್ದಾರೆ. ಗಣತಿದಾರರು ಮರು ಸಮೀಕ್ಷೆ ಹೋಗಬೇಕಿರುವ ಮಾಹಿತಿ ಖಚಿತಪಡಿಸಿದರೂ ಮತ್ತೊಮ್ಮೆ ನಡೆಯುತ್ತಿರುವ ಕಾರಣ ಹೇಳುತ್ತಿಲ್ಲ. ಸರಿಸುಮಾರು 7 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡು ಬಂದಿರುವುದೇ ಕಾರಣವೆಂಬ ಚರ್ಚೆಗಳು ಗಣತಿದಾರರಲ್ಲಿ ನಡೆಯಲು ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ. ವಾರದೊಳಗೆ ಮತ್ತೊಮ್ಮೆ ಗಣತಿ ಪೂರ್ಣಗೊಳ್ಳುವ ಅನುಮಾನಗಳು ಸಹ ವ್ಯಕ್ತವಾಗಲು ಕಾರಣವಾಗಿವೆ. ಜೆಸ್ಕಾಂ ಇಲಾಖೆಯಿಂದ ಮನೆಗಳ ಮೀಟರ್ ಆಧಾರದ ಮೇಲೆ ಚೀಟಿ ಅಂಟಿಸಲಾಗಿದ್ದರೆ ಹಿಂದುಳಿದ ಆಯೋಗದಿಂದ ಸಮೀಕ್ಷಾ ನಮೂನೆ ಹಂಚಿಕೆ ಮಾಡಲಾಗಿದೆ. ಶಿಕ್ಷಣ ಇಲಾಖೆಯಿಂದ ಸಮೀಕ್ಷೆಗೆ ಶಿಕ್ಷಕರನ್ನು ನೇಮಿಸಿ ಕಂದಾಯ ಇಲಾಖೆ ಮೇಲುಸ್ತುವಾರಿಯಲ್ಲಿ ತರಬೇತಿ ನೀಡುವ ಸಮೀಕ್ಷೆ ನಡೆಸಲಾಗಿದೆ. ಆದರೆ ಮೀಟರ್ ಇಲ್ಲದೆ ಇರುವ ಕುಟುಂಬಗಳ ಮಾಹಿತಿ ದಾಖಲೀಕರಿಸಲಾಗಿಲ್ಲ. ಈಗಾಗಲೇ ಸಮೀಕ್ಷೆ ಪೂರ್ಣಗೊಳಿಸಿರುವ ಶಿಕ್ಷಕರು ಮತ್ತೊಮ್ಮೆ ಮನೆ ಮನೆಗೆ ಹೋಗಬೇಕಿದೆ. ಗಣತಿ ಸಂಖ್ಯೆಯಲ್ಲಿ ಆಗಿರುವ ವ್ಯತ್ಯಾಸ ಸರಿಪಡಿಸುವ ತುರ್ತಿಗೆ ಗಣತಿದಾರರು ಸಿಲುಕಿದ್ದಾರೆ. ಗಣತಿದಾರರಿಗೆ ಒಂದು ಮನೆಗೆ 100 ರೂಪಾಯಿ ಗೌರವಧನ ನಿಗದಿಪಡಿಸಲಾಗಿದೆ. ಆದರೆ 2ನೇ ಬಾರಿಗೆ ಮನೆ ಸಮೀಕ್ಷೆ ಯಾವುದೇ ಗೌರವಧನ ನೀಡುವುದಿಲ್ಲ. 150 ಮನೆ ಗಣತಿ ಪೂರ್ಣಗೊಳಿಸಿರುವ ಶಿಕ್ಷಕರು ಮತ್ತೊಮ್ಮೆ ಮನೆ ಮನೆಗೆ ಹೋಗಬೇಕಿದೆ. ಶಾಲೆಗಳಿಂದ ಶಿಕ್ಷಕರು ದೂರು ಉಳಿಯುವಂತಾಗಿದೆ. ನಗರದ ಆಶಾಪುರ್ ರಸ್ತೆಯಲ್ಲಿರುವ ಜಮೀನೊಂದರಲ್ಲಿ ಬೆಳೆದು ನಿಂತ ಹತ್ತಿಯನ್ನು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಈರಣ್ಣ ಹೊಸೂರು ಎಂಬ ಜಮೀನಿನಲ್ಲಿ ಬೆಳೆದು ನಿಂತಿದ್ದ ಹತ್ತಿಯನ್ನು ಬೆಳಗಿನ ಜಾವದಲ್ಲಿ 5 ಕ್ವಿಂಟಲ್ ಹತ್ತಿ ಕದ್ದಿದ್ದಾರೆ ಎಂದು ಆರೋಪಿಸಲಾಗಿದೆ. ಕಳೆದ 2 ದಿನಗಳಿಂದ ಈರಣ್ಣ ಎಂಬ ಹೊಲದಲ್ಲಿದ್ದ ಸೋಲಾರ್ ಬ್ಯಾಟರಿ ಕಳ್ಳತನ ನಡೆದಿತ್ತು. ಇಂದು ಬೆಳಗಿನ ಜಾವ ಜಮೀನಿಗೆ ಹೋದಾಗ ಕೆಲ ಮಹಿಳೆಯರು ಕಳ್ಳತನ ಮಾಡುತ್ತಿರುವಾಗ ಪತ್ತೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎಂದು ಹೇಳಲಾಗಿತ್ತು. ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಘಟನೆಯಿಂದ ರೈತರು ಆತಂಕ ಪಡುವಂತಾಗಿದೆ. ಬೆಳೆದ ಹತ್ತಿ ಸಂಕಷ್ಟದಲ್ಲಿರುವಾಗ ಜಮೀನಿನ ಹತ್ತಿಯು ಕಳ್ಳತನ ನಡೆಯುತ್ತಿರುವುದು ಆತಂಕ ಮೂಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯಿಂದ ಜನರಿಗೆ ದೊರೆಯುವ ಸೌಲಭ್ಯ ಇ ಖಾತೆ, ಬಿ ಖಾತೆ, ಜನನ ಮರಣ ಪ್ರಮಾಣ ಪತ್ರ ಪಡೆಯಲು ಪರದಾಟ. ವಾರದಲ್ಲಿ ಪರಿಹರಿಸದಿದ್ದರೆ ಹೋರಾಟ. ಇ ಶಶಿರಾಜ್. ಜಿಲ್ಲಾ ಕನ್ನಡ ಸಾಹಿತ್ಯ ಅಧ್ಯಕ್ಷರು ಗೊಂದಲ ನಿವಾರಿಸದಿದ್ದರೆ ರಾಜ್ಯೋತ್ಸವದಂದು ಪ್ರತಿಭಟನೆ. ಅಣ್ಣಪ್ಪ ಮೇಟಿಗೌಡ.
ಹಿಂದುಳಿದ ವರ್ಗಗಳ ಸಮೀಕ್ಷೆ ಮತ್ತೆ ಮನೆ ಮನೆಗೆ ಗಣತಿ ಮಾಡಲು ಸೂಚನೆ, ಇಕ್ಕಟ್ಟಿನಲ್ಲಿ ಗಣತಿದಾರರು. ಆಶಾಪುರ್ ರಸ್ತೆ ಜಮೀನಿನಲ್ಲಿ ಹತ್ತಿ ಕಳ್ಳತನ, ಬೆಚ್ಚಿ ಬಿದ್ದ ರೈತರು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.